Hello everyone, welcome back to Adya English Academy. Everybody has a desire to learn a good English. If we want to learn a good English, what we can do? Is it a difficult job? No, it is not a difficult job. It is a very simple job. ಸೊ ಇಂಗ್ಲೀಷನ್ನು ನಾವು ಸರಿಯಾಗಿ ಮಾತನಾಡಬೇಕೆಂದರೆ ಹಾಗೆ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ನಾವು ಕಲಿಬೇಕಾದದ್ದು ಟೆನ್ಸಸ್ಗಳನ್ನು. ಯಾವ ಟೆನ್ಸನ್ನು ಯಾವಾಗ ಯೂಸ್ ಮಾಡಬೇಕೆಂಬುದನ್ನು ಕಲಿಬೇಕು. ಹಾಗೆ ಟೆನ್ಸಸ್ಗಳನ್ನು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ಗಳಲ್ಲಿ ಹೇಗೆ ಯೂಸ್ ಮಾಡಬೇಕೆಂಬುದನ್ನು ಕಲಿಬೇಕಾಗ್ತಾ ಇದೆ. ಸೊ ಗಾಯ್ಸ್, ಈ ವಿಡಿಯೋದಲ್ಲಿ ಸಿಂಪಲ್ ಟೆನ್ಸನ್ನು ಅಫರ್ಮೇಟಿವ್, ನೆಗೆಟಿವ್ ಹಾಗೆ ಇಂಟ್ರಾಗೇಟಿವ್ದಲ್ಲಿ ಹೇಗೆ ಯೂಸ್ ಮಾಡಬೇಕೆಂಬುದನ್ನು ನೋಡೋಣ. ಸೊ ಈ ವಿಡಿಯೋ ಬಿಗಿನಿಂಗ್ದಲ್ಲಿ ಇಂಗ್ಲೀಷನ್ನು ಕಲಿತಾ ಇರುವವರಿಗೆ ಹಾಗೆ 8th, 9th, 10th ಇಟ್ ಮೇ ಬಿ CBSE, ಇಟ್ ಮೇ ಬಿ ಸ್ಟೇಟ್ ಬೋರ್ಡ್, ಸೊ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ಅವರಿಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಓಕೆ, ನೌ ಲೆಟ್ ಅಸ್ ಸಿ how to use simple tense in different form. Yes guys, ನಾವು ಸಿಂಪಲ್ ಟೆನ್ಸನ್ನು ಸುಲಭವಾಗಿ ಕಲಿಬೇಕಾದರೆ ಮೊದಲಿಗೆ ನಾವು ಸಿಂಪಲ್ ಟೆನ್ಸ್ ಪ್ಯಾಟರ್ನನ್ನು ಕಲಿಬೇಕಾಗ್ತಾ ಇದೆ. ಸೊ ಸಿಂಪಲ್ ಟೆನ್ಸ್ ಪ್ಯಾಟರ್ನ್ ಏನಿದೆ? ಸಿಂಪಲ್ ಟೆನ್ಸ್ ಪ್ಯಾಟರ್ನ್ ಎಸ್ ಪ್ಲಸ್ V1 ಪ್ಲಸ್ O. ಸೊ ಎಸ್ ಅಂದರೇನು? ಸಬ್ಜೆಕ್ಟ್, ನಾಮಪದ, ಪ್ಲಸ್ V1 ಮೀನ್ಸ್ ಮೇನ್ ವರ್ಬ್. ಎಸ್, ಪ್ರತಿಯೊಂದು ವರ್ಬವನ್ನು ನಾವು 3 ಫಾರ್ಮ್ಗಳಲ್ಲಿ ಹೇಳ್ತಾ ಇದ್ದೇವೆ. V1 ಪ್ರೆಸೆಂಟ್ ಟೆನ್ಸ್, V2 ಪಾಸ್ಟ್ ಟೆನ್ಸ್, V3 ಪಾಸ್ಟ್ ಪಾರ್ಟಿಸಿಪಲ್. ದೆನ್ ಆಬ್ಜೆಕ್ಟ್ ಮೀನ್ಸ್ ನೌನ್. ಹೀಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ 3 ಅನ್ನು ತೆಗೆದುಕೊಂಡು ನಾವು ಸಿಂಪಲ್ ಟೆನ್ಸನ್ನು ಯೂಸ್ ಮಾಡ್ಬೋದು. ಹಾಗಾದರೆ ಸಿಂಪಲ್ ಟೆನ್ಸನ್ನು ಯಾವಾಗ ಯೂಸ್ ಮಾಡಬೇಕು? ಈಗ ಸದ್ಯದಲ್ಲೇ ಒಂದು ಕ್ರಿಯೆಯು ಅನಿಶ್ಚಿತವಾಗಿ ನಡೀತದ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ಸಿಂಪಲ್ ಟೆನ್ಸನ್ನು ನಾವು ಯೂಸ್ ಮಾಡಬೇಕು. ಎಸ್, ಅವರು ಹೋಗುತ್ತಾರೆ, ಅವನು ಬರುತ್ತಾನೆ, ಸೊ ಅವಳು ಹಣ್ಣನ್ನು ತಿನ್ನುತ್ತಾಳೆ. ಸೊ ಈ ರೀತಿ ಹೇಳಬೇಕಾದ್ರೆ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡಬೇಕು. So then I have written here a few affirmative sentence, means positive sentence. For example, I sing a song. So I here subject, sing main verb, first form of verb, a song object, subject verb object. So ಈ ರೀತಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ತೆಗೆದುಕೊಂಡು ನಾವು ಸಿಂಪಲ್ ಟೆನ್ಸ್ ಸೆಂಟೆನ್ಸನ್ನು ಮಾಡ್ಬೋದು. ನಾನು ಒಂದು ಹಾಡನ್ನು ಹಾಡುತ್ತೇನೆ. ಯು ಸಿಂಗ್ ಎ ಸಾಂಗ್, ನೀವು ಒಂದು ಹಾಡನ್ನು ಹಾಡುತ್ತೀರಿ. ವಿ ಸಿಂಗ್ ಎ ಸಾಂಗ್, ನಾವು ಒಂದು ಹಾಡನ್ನು ಹಾಡುತ್ತೇವೆ. ಹಿ ಸಿಂಗ್ಸ್ ಎ ಸಾಂಗ್, ಅವನು ಒಂದು ಹಾಡನ್ನು ಹಾಡುತ್ತಾನೆ. ಸಿ ಸಿಂಗ್ಸ್ ಎ ಸಾಂಗ್, ಅವಳು ಒಂದು ಹಾಡನ್ನು ಹಾಡುತ್ತಾಳೆ. ಇಟ್ ಸಿಂಗ್ಸ್ ಎ ಸಾಂಗ್, ಅದು ಒಂದು ಹಾಡನ್ನು ಹಾಡುತ್ತದೆ. ದೇ ಸಿಂಗ್ ಎ ಸಾಂಗ್, ಅವರು ಒಂದು ಹಾಡನ್ನು ಹಾಡುತ್ತಾರೆ. ನಾನು ಎಲ್ಲ ವಾಕ್ಯದಲ್ಲಿ ಕೇವಲ ಒಂದೇ ಮೇನ್ ವರ್ಬನ್ನು ತೆಗೆದುಕೊಂಡಿದ್ದೇನೆ, ದಟ್ ಈಸ್ ಸಿಂಗ್, ಬಿಕಾಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. If you want, you can change verb here. I write a song, ನಾನು ಒಂದು ಪದ್ಯವನ್ನು ಬರೆದೆನು. ಸೊ ಈ ರೀತಿಯಾಗಿ ಯಾವ ಮೇನ್ ವರ್ಬ್ ನಿಮಗೆ ಬೇಕಾಗಿದೆಯೋ ಆ ವರ್ಬನ್ನು ನೀವಲ್ಲಿ ಹಾಕ್ಕೊಂಡು ಸೊ ವಾಕ್ಯಗಳನ್ನು ಮಾಡ್ಬೋದು. ಸೊ ಹಾಗೆ ಇಲ್ಲಿ ಯು ಸಿಂಗ್, ಐ ಸಿಂಗ್, ವಿ ಸಿಂಗ್, ದೇ ಸಿಂಗ್ ಅಂತಿದೆ. ಆದರೆ ಹಿ ಸಿಂಗ್ಸ್, ಸಿ ಸಿಂಗ್ಸ್, ಇಟ್ ಸಿಂಗ್ಸ್ ಇದೆ. ಸೊ ವಾಟ್ ಈಸ್ ದ ರೀಸನ್? ಸೊ ಟೇಕಿಂಗ್ ಎಸ್ ಫಾರ್ ಮೇನ್ ವರ್ಬ್. ಯುನೋ, ಸಿಂಪಲ್ ಟೆನ್ಸ್ದಲ್ಲಿ ಯಾವಾಗ ಒಂದು ಸಬ್ಜೆಕ್ಟು ಸಿಂಗ್ಯುಲರ್ ಹಾಗೂ ಥರ್ಡ್ ಪರ್ಸನ್ ಆಗಿರ್ತದನೋ ಆವಾಗ ಮುಖ್ಯ ಕ್ರಿಯಾಪದಕ್ಕೆ ನಾವು ಎಸ್ಸನ್ನು ಸೇರಿಸಬೇಕಾಗ್ತದೆ. ಎಸ್, ಹೀ ಸಿಂಗ್ಸ್, ಡೋಂಟ್ ಸೇ ಹೀ ಸಿಂಗ್. ಹೀ ಸಿಂಗ್ಸ್, ಹೀ ಕಮ್ಸ್, ಸಿ ಕಮ್ಸ್, ಇಟ್ ಕಮ್ಸ್. ಹೀ ರನ್ಸ್, ಸಿ ರನ್ಸ್, ಇಟ್ ರನ್ಸ್. ಓಕೆ, ಈ ರೀತಿ ನೀವು ಹೇಳಬೇಕು. ಡೇವಿಡ್ ರನ್ಸ್, ಲೂಸಿ ರನ್ಸ್, ಜಾನ್ ರನ್ಸ್. ಡೋಂಟ್ ಸೇ ಡೇವಿಡ್ ರನ್, ಡೇವಿಡ್ ಬ್ರಿಂಗ್. ನೋ, ಡೇವಿಡ್ ಬ್ರಿಂಗ್ಸ್. ಸೊ ಯು ಹ್ಯಾವ್ ಟು ಸೇ, you have to add s here.
ಹಾಗೆ ನಾವು ಅಫರ್ಮೇಟಿವ್ ಸೆಂಟೆನ್ಸನ್ನು ಸುಲಭವಾಗಿ ನೆಗೆಟಿವ್ದಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ನೆಗೆಟಿವ್ ಪ್ಯಾಟರ್ನ್ ಏನಿದೆ, ದಟ್ ಈಸ್ ಎಸ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಈ ಫಾರ್ಮೇಟದಲ್ಲಿ ನಾವು ನೆಗೆಟಿವ್ ಫಾರ್ಮನ್ನು ಯೂಸ್ ಮಾಡ್ಬೋದು. ಸೊ ಐ ಡು ನಾಟ್ ಸಿಂಗ್ ಎ ಸಾಂಗ್, ನಾನು ಹಾಡನ್ನು ಹಾಡುವುದೇ ಇಲ್ಲ. ಯು ಡು ನಾಟ್ ಸಿಂಗ್ ಎ ಸಾಂಗ್, ನೀವು ಹಾಡನ್ನು ಹಾಡುವುದೇ ಇಲ್ಲ. ಸೊ ಐ ಸಬ್ಜೆಕ್ಟ್, ಡು helping verb, not you have to take do not sing plus V1 verb plus object a song. I do not sing a song, you do not sing a song, we do not sing a song, she does not sing, he does not sing, it does not sing. So ನಾವು ಈ ಮೊದಲನೆಯ ವಾಕ್ಯವನ್ನು ಇಲ್ಲಿ ಬರ್ತಕ್ಕಂಥ ಹೀ ಅಂತಕ್ಕಂಥ ವಾಕ್ಯಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಐ ಡು, ಯು ಡು, ಹಾಗೆ ವಿ ಡು, ದೇ ಡು ಅಂತಿದೆ. ಆದರೆ ಇಲ್ಲಿ ಹೀ ಡಸ್, ಸಿ ಡಸ್, ಸಿ ಡಸ್ ನಾಟ್, ಹೀ ಡಸ್ ನಾಟ್, ಇಟ್ ಡಸ್ ನಾಟ್. ಸೊ ಬಿಕಾಸ್ ಹೀ ಇದು ಸಿಂಗ್ಯುಲರ್ ಆಗಿದೆ, ಹಾಗೆ ಥರ್ಡ್ ಪರ್ಸನ್ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಮುಖ್ಯ ಕ್ರಿಯಾಪದಕ್ಕೆ ಎಸ್ ಅನ್ನು ಸೇರಿಸುವ ಬದಲಾಗಿ ಇಲ್ಲಿ ಹೆಲ್ಪಿಂಗ್ ವರ್ಬ್ಗೆ ನಾವು ಇ ಎಸ್ ಅನ್ನು ಸೇರಿಸಬೇಕಾಗ್ತಿದೆ. ಸೊ ಹೀ ಡಸ್ ನಾಟ್ ಸಿಂಗ್ ಎ ಸಾಂಗ್, ಸಿ ಡಸ್ ನಾಟ್ ಸಿಂಗ್ ಎ ಸಾಂಗ್, ಇಟ್ ಡಸ್ ನಾಟ್ ಸಿಂಗ್ ಎ ಸಾಂಗ್, ಆ್ಯಂಡ್ ಯು ಕ್ಯಾನ್ ಸೇ ದೇ, isn't it? Like this you have to use negative format. ಸೊ ನಾವು ಇಲ್ಲಿ ಅಫರ್ಮೇಟಿವ್ ಅಂದರೆ ಪಾಸಿಟಿವ್ ಸೆಂಟೆನ್ಸನ್ನು ಸುಲಭವಾಗಿ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಬರಿಬೋದು. ದೆನ್ ವಿ ಕ್ಯಾನ್ ಯೂಸ್ ಇನ್ ಇಂಟ್ರೋಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯಗಳನ್ನು. ನಾನು ಒಂದು ಹಾಡನ್ನು ಹಾಡುತ್ತೇನಾ, ನೀವು ಹಾಡನ್ನು ಹಾಡುತ್ತೀರಾ? ಸೊ ಈ ರೀತಿ ನೀವು ವಾಕ್ಯಗಳನ್ನು ಕೇಳಬೇಕಾದ್ರೆ, ಪ್ರಶ್ನೆಗಳನ್ನು ಹಾಕಬೇಕಾದ್ರೆ, ಸೊ ಅವುಗಳನ್ನು ನಾವು ಹೆಲ್ಪಿಂಗ್ ವರ್ಬ್ದಿಂದ ಪ್ರಾರಂಭಿಸಬೇಕಾಗ್ತದೆ. Do, does. You have to take do or does. Do you, do I, do we, do they, does she, does it, does he, does David, does Lucy, yes, does he. You have to take like this. See, interrogative. So this is the, what is the pattern of this interrogative? Do or does plus V1 ಪ್ಲಸ್ ಓ. ಸೊ ವಾಕ್ಯದ ಮೊದಲಿಗೆ ನೀವು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಡೂ ಆರ್ ಡಸ್ ಅಕಾರ್ಡಿಂಗ್ ಟು ಎಸ್, ದಟ್ ಈಸ್ ಸಬ್ಜೆಕ್ಟ್, isn't it? ಆರ್ ನೌನ್. ಡೂ ಐ ಸಿಂಗ್ ಎ ಸಾಂಗ್, ನಾನು ಒಂದು ಹಾಡನ್ನು ಹಾಡುತ್ತೀನಾ? ಸೊ ಈ ರೀತಿ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಡೂ ಯು ಸಿಂಗ್ ಎ ಸಾಂಗ್, ನೀವು ಒಂದು ಹಾಡನ್ನು ಹಾಡುತ್ತೀರಾ? ಡೂ ವಿ ಸಿಂಗ್ ಎ ಸಾಂಗ್, ನಾವು ಒಂದು ಹಾಡನ್ನು ಹಾಡುತ್ತೀವಾ? ಡಸ್ ಸಿಂಗ್ ಎ ಸಾಂಗ್, ಅವಳು ಒಂದು ಹಾಡನ್ನು ಹಾಡುತ್ತಾಳಾ? ಡಸ್ ಇಟ್ ಸಿಂಗ್ ಎ ಸಾಂಗ್, ಅದು ಒಂದು ಹಾಡನ್ನು ಹಾಡುತ್ತದೆ. ಸೊ ಡೂ ದೇ ಸಿಂಗ್ ಎ ಸಾಂಗ್, ಅವರು ಒಂದು ಹಾಡನ್ನು ಹಾಡುತ್ತಾರಾ? ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾವು ಸೊ ಡೂ ಆರ್ ಡಸ್ ಪ್ಲಸ್ V1 ಪ್ಲಸ್ ಓ ಪ್ಯಾಟರ್ನ್ದಲ್ಲಿ ವಾಕ್ಯಗಳನ್ನು ಮಾಡಬೇಕು. ಸೊ ಗೈಸ್, ನಾವು ಸಿಂಪಲ್ ಟೆನ್ಸ್ದಲ್ಲಿ ವಾಕ್ಯಗಳನ್ನು ಮಾಡಬೇಕಾದ್ರೆ ಇವೆಲ್ಲ ಫಾರ್ಮೇಟ್ಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಾಗ್ತಾ ಇದೆ. ಹಾಗೆ ಇವುಗಳನ್ನು ನಾವು ಒಂದೊಂದು ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ಸೊ ನಾವು ಚೇಂಜ್ ಮಾಡ್ತಾ ಹೋಗಬೇಕು. ಫಾರ್ ಆನ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಒನ್ ಎಕ್ಸಾಂಪಲ್. ವಾಟ್ ಈಸ್ ದ್ಯಾಟ್? ವಿ ಎಸ್ brings a book. You can change it in negative. We don't bring a book. Yes, do we bring a book? Interrogative. Then she dances. She dances on a stage. She doesn't dance on a stage. Does he dance on stage? So you can do like this sentence. ಆಲ್ ರೈಟ್, ಈ ರೀತಿಯಾಗಿ ನೀವು ಸಿಂಪಲ್ ಟೆನ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಸುಲಭವಾಗಿ ಸಿಂಪಲ್ ಟೆನ್ಸನ್ನು ನಿಮ್ಮ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅಥವಾ ರಿಟನ್ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ವಿಡಿಯೋ. ಪ್ಲೀಸ್, ಇಫ್ ಯು ಲೈಕ್ ಇಟ್, ಎಸ್, ಸೇ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್
ವಾಚಿಂಗ್.